Life goes on. Whether you choose to move on and take a chance in the unknown, or stay behind, locked in the past. A helping word to one in trouble is like a switch in a railroad track. A helping word to one in trouble is a lifesaver. So it is with our lives. Living meaningfully is to enrich the lives of others, as life is measured by the lives it touches. Courage is all it takes. ಎರಡು ನೀಯಲ್ಲಿ ಭಾಳ ಪೇನ್ ಆಗ್ತಾ ಇದ್ದರಿಂದ ನಾನು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಆಫ್ಟರ್ ಸರ್ಜರಿ ನಾನು ಸ್ವಲ್ಪ ದಿವಸ 2-3 ದಿವಸ ಕಷ್ಟಪಟ್ಟೆ. ಆಮೇಲೆ ಚೆನ್ನಾಗಿ ಆಡಿದೆ, ಏನು ತೊಂದರೆ ಇಲ್ಲ. ವಾಕ್ ಮಾಡಿದೆ ಸ್ವಲ್ಪ ದಿವಸ. ಆಫ್ಟರ್ ಸರ್ಜರಿ 9 months ಆದಮೇಲೆ ಐ ಯೂಸ್ ಟು ಪ್ಲೇ ವೆರಿ ನೈಸ್ಲಿ. ಈಗ ಏನು ತೊಂದರೆ ಇಲ್ಲ, ಐ ಆಮ್ ಆಲ್ ರೈಟ್. After the operation, we celebrated our son's wedding, and that time also I could move about freely. Otherwise, I would be confined to a chair. My grandson, I could play with him, run about, catch him. He just started walking and then started running. To catch him was a big thing that I could do. Now I am okay. I am doing all my activities regularly, and also I am going for walking and taking children to playground. Everything, every work. Before I felt very bad. Now I am very happy. ಮೊದಲು ಈ ಕೆಲಸ ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಏನು ಮಾಡಬೇಕು ಅಂತ ಯೋಚನೆ ಆಗಿ ನನ್ನಿಂದ ಎಲ್ಲ ಗಂಡ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ತಿದೆಯಲ್ಲಪ್ಪ, ಏನು ಮಾಡೋದು, ಯಾಕೆ ನನಗೆ ಯಾವುದು ಯಾರು 3 ವರ್ಷ ತುಂಬ ಕಷ್ಟಪಟ್ಟೆ ನಾನು. ಯಾರು ಏನು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಆಪ್ರೇಷನ್ ಮಾಡಿಸ್ಕೊಂಡ್ರು ನಾನು ಕೇಳ್ತಾನೆ ಇರಲಿಲ್ಲ. ತುಂಬ ಹಠ ಮಾಡ್ತಿದ್ದೆ. ಆಮೇಲೆ ನನಗೆ ನನ್ನ ಮನಸ್ಸಿಗೆ ತುಂಬ ಇದನ್ನಿಸ್ತು, ಮಾಡಲೇಬೇಕು, ನಾನು ಆಪ್ರೇಷನ್ ಮಾಡಿಸ್ಕೊಂಡ್ರೇ ನನ್ನನ್ನೇ ನಂಬ್ಕೊಂಡಿರೋ ನನ್ನ ಗಂಡ ಮಕ್ಕಳಿಗೆ ಎಲ್ಲ ಒಳ್ಳೇದಾಗೇ ಆಗುತ್ತೆ, ಜೀವನನೂ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ಕೊಂಡು ನಾನು ಇದನ್ನು ಆಪ್ರೇಷನ್ ಮಾಡಿಸ್ಕೊಂಡು ಇವಾಗ ತುಂಬ ಚೆನ್ನಾಗಿದ್ದೀನಿ, ತುಂಬ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದೀನಿ. I didn't imagine that I would be able to freely move about after the operation so freely. Definitely anybody who suffers severe pain in their knees, they should think about an operation. We should not keep on postponing indefinitely. If the surgeon feels that an operation is required, it's wise to undergo that. And then you can take up the thread of your life as before. ಪ್ರತಿಯೊಬ್ಬರು ಇದನ್ನು ಯೋಚನೆ ಮಾಡ್ದೇನೆ ಆಪ್ರೇಷನ್ ಮಾಡಿಸ್ಕೊಂಡು ಅವರು ಸುಮ್ಮನೆ ಪ್ರತಿ ದಿವಸ ನೋವು ಅನುಭವಿಸ್ತಾ ಇರೋದನ್ನು ನಿವಾರಿಸ್ಕೋಬೇಕಾದ್ರೆ ಮೊದಲು ಈ ಸರ್ಜರಿಗೆ ಹೋಗಿ ಧೈರ್ಯವಾಗಿ ಮುನ್ನುಗ್ಗಿ ಸರ್ಜರಿ ಮಾಡಿಸ್ಕೊಂಡು ನಂತರ ಫಿಸಿಯೋಥೆರಪಿನ ಪಕ್ಕಾ ಮಾಡಿಸ್ಕೊಂಡ್ರೆ ಅವರು ಗುಣಮುಖರಾಗ್ತಾರೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇದಕ್ಕೆಲ್ಲ ನಾನೇ ಎಕ್ಸಾಂಪಲ್ಲು. ನಾನು ಯಾವುದೇ ಧೃತಿಗೆಡದೆ ಯಾವುದೇ ಎದೆಗುಂದದೆ ನಾನು ನೇರವಾಗಿ ಒಂದು ವಿಲ್ ಪವರಿಂದ ನಾನು ನನ್ನ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಜಯ ಜಯ ದೇವಿ ದಯಾಲಹರಿ ಜನನಿ ಸರಸ್ವತಿ ಪಾಲಯ ಮಾಂ ಅಮಲೆ ಕಮಲಾಸನ ಸಹಿತೆ ಅದ್ಭುತ ಚರಣೆ ಪಾಲಯ ಮಾಂ
ಸರ್ಜರಿನ ಏನು ಹೆದರಿಕೆ ಇಲ್ಲದೆ ಮಾಡಿಸ್ಕೋಬೋದು. ಯಾಕೊತ್ತಾ ಅವ್ರಿಗೆ ಆ ಪೇಯ್ನ್ ಅನುಭವಿಸೋಕ್ಕಿಂತ ಇದು ನಿಜವಾಗ್ಲೂ ಮಾಡಿಸ್ಕೊಂಡು ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡು ಹೋದರೆ ಫಿಸಿಯೋಥೆರಪಿ, ಎಕ್ಸಸೈಸ್, ವಾಟ್ ಎವರ್ ದೇ ಡೆಫಿನೆಟ್ಲಿ ತುಂಬ ಮುಂದೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ದೇ ವಿಲ್ ಬಿ ವೆರಿ ಹ್ಯಾಪಿ, ಖುಷಿಯಾಗಿರ್ಬೋದು ಅಂತ ನಂಗೆ ಅನ್ಸುತ್ತಪ್ಪ, ನಂತರನೇ. After operation, I nearly I have taken 7 months, 8 months physiotherapy course, regular exercises that gives better and also greater support to this operation. It involves a lot of what you call post-operative pain for some time. It is worth undergoing definitely, because not much of side effects. ಆಪ್ರೇಷನ್ ಮಾಡಿದಾಗ ನನಗೇನು ಅನ್ನಿಸ್ಲಿಲ್ಲ, ಇಷ್ಟೇನಾ ಅನಿಸ್ತು. ಸೊ ಆಮೇಲೆ ಅನೆಸ್ಥೇಷಿಯಾ ಪವರು 2 ದಿವಸ ಇತ್ತಲ್ಲ, ಆಗ ನನಗೆ ಪೇಯ್ನ್ ಗೊತ್ತಾಗಲಿಲ್ಲ. ಸೊ 3rd ಡೇ ಸ್ವಲ್ಪ ಪೇಯ್ನ್ ಆಯಿತು. ಆಗ ಒಬ್ಬರು ಫಿಸಿಯೋಥೆರಪಿಸ್ಟ್ ಬಂದು, ಕಲ್ಯಾಣಿ ಅಂತ, ಎಕ್ಸಸೈಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಸ್ವಲ್ಪ ನನಗೆ ಪೇಯ್ನ್ ಸಿಕ್ಕಾಬಟ್ಟೆ ಆಯಿತು. ಯಾಕಾದರೂ ಮಾಡಿಸ್ಕೊಂಡು ಈ ಆಪ್ರೇಷನ್ ಅಂತ ಸ್ವಲ್ಪ ಭಾಳ ಬೇಜಾರಾಯಿತು. ಆಮೇಲೆ 5th ಡೇ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈ ಕಾಲು ನೋವು ಬಂದುಬಿಟ್ಟು, ಮಂಡಿ ನೋವು ಬಂದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸುಮಾರು ಮೆಡಿಸಿನ್ಸು ಯಾರು ಏನು ಹೇಳ್ತಾರೆ ಎಲ್ಲ ಕೇಳ್ತಾ ಇದ್ದೆ. ಈವನ್ ಸೂಪರ್ಸ್ಟಿಷಿಯಸ್ ಬಿಲೀಫು ಅದನ್ನೆಲ್ಲ ನೋಡೋದು, ಅದನ್ನ ಕೇಳೋದು, ಶಾಸ್ತ್ರ ಎಲ್ಲ ಮಾಡಿ ಕಡೆಗೆ 3 ವರ್ಷ ತುಂಬಾ ಕಷ್ಟಪಟ್ಟೆ. ನಾನು ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಕಡೆಗೆ ಇಲ್ಲ, ಇದು ಸರ್ಜರಿಗೆ ಹೋದ್ರೇ ನನ್ನ ಕಾಲು ಸರಿ ಹೋಗುತ್ತೆ. ಯಾಕೆಂದರೆ ನಮ್ಮ ದೇಹ ಪೂರ್ತಿ ನಿಂತಿರೋದೇ ಕಾಲ ಮೇಲೆ. ಕಾಲೇ ಇಲ್ಲ ಅಂತ ಹೇಳಿದ ಮೇಲೆ ಜೀವನ ನಡೆಸೋಕ್ಕಾಗಲ್ಲ. ಬೇರೆ ಕೈಯೋ ಬೇರೆ ಯಾವುದೇ ಒಂದು ಅಂಗ ಇದಾದರೂ ಊನಾದರೂ ಬದುಕ್ಬೋದು, ಆದರೆ ಕಾಲು ಹೊಟ್ಟೋದ್ರೆ ಅವ್ರ ಮನುಷ್ಯ ಬೆಡ್ ರಿಡನ್ ಆಗಬೇಕು. ನಾನು ಎಷ್ಟೋ ಜನ ಬಂದು ಕೇಳಿದ್ದಾರೆ, ಆಪ್ರೇಷನ್ ಆದರೂ ಪರವಾಗಿಲ್ವಾ, 2 ಕಾಲು ಒಟ್ಟಿಗೆ ಮಾಡಿಸ್ಕೊಂಡ್ರೆ ಅಟ್ ಎ ಟೈಮ್ ನಿಮಗೇನು ತೊಂದರೆ ಆಗಲಿಲ್ವಾ, ಭಯ ಆಗಲಿಲ್ವಾ, ಏನೂ ಇದಿಲ್ವಾ ಅಂತಾರೆ. ನಾವು ಎಗೇನ್ ಅದೇ ಪೇಯ್ನ್ ಇದು ಮಾಡ್ಕೋಬಾರ್ದು ಅಂತ ಅಟ್ ಎ ಟೈಮ್ ಮಾಡಿಸ್ಕೊಂಬಿಟ್ಟೆ ನಾನು. ಒಂದೇ ಸತಿ ಆಗಲಿ, ಏನು ಪರವಾಗಿಲ್ವೇನೋ ಅಂತ. ಡಾಕ್ಟ್ರು ಪರವಾಗಿಲ್ಲ ಅಂದರು ಅಂತ. ಬಟ್ ಇಟ್ಸ್ ಎ ಗುಡ್ ಥಿಂಗ್. ನನಗೇನು ನೋವು ಅನ್ನಿಸ್ಲಿಲ್ಲ, ಏನೂ ಇದಾಗಲಿಲ್ಲ. ಒಂದೇ ಸತಿ ರಿಕವರ್ ಆಯಿತು. I assure, if anybody undergone this operation, surely they will succeed, I think, because I am experienced. Operation will transform your life for 8 to 10 years. All the restricted activity that you have undergone, that suffered, that you will be released from that, and it really gives you a sense of freedom. Instilling confidence, instilling hope, bringing back the wholesome experience of life. Sharing our experience of surgery, we instill confidence and hope so that you too can conquer pain. We have regained our spirit and independence and live this experience called life on our own terms. It's our endeavor to pass on this message of no pain, no gain, so others in pain can benefit from our experience. We are the TKR Support Group. If you are advised for a knee replacement surgery, we are there to walk you through the journey.